ನಮಸ್ತೆ. ಥರ್ಡ್ ಐ. ಈ ಥರ್ಡ್ ಐ ಅಂತ ಕೇಳಿದಾಗ ಕೆಲವೊಬ್ಬರಿಗೆ ಒಂದು ಅಲರ್ಜಿ ಫೀಲ್ ಬರುತ್ತೆ. ಏನಿದು ಥರ್ಡ್ ಐ ಅಂತ? ಅಂದರೆ ನಮ್ಗೆ 2 ಫಿಸಿಕಲ್ ಐ ಇದೆ, ಇಲ್ಲೊಂದು 3ನೇ ಕಣ್ಣು ತೆಗೆದುಬಿಡ್ತಾರಾ ಅಂತ ಒಂದು ಭಯ ಇದೆ. ಈ 3ನೇ ಕಣ್ಣೇನು? ಇದು ಮುಕ್ಕಣ್ಣನಿಗೆ ಮಾತ್ರ ಇರುತ್ತೆ, ನಮಗೆ ಯಾಕೆ ಬೇಕು ಅಂತ. ಈ ಥರ್ಡ್ ಐ ಅನ್ನೋ ಕಾನ್ಸೆಪ್ಟು ನಮ್ಮ ಸನಾತನ ಧರ್ಮದ ಮೂಲದಲ್ಲೇ ಸೇರಿ ಹೋಗಿದೆ. ಅದಕ್ಕೆ ಹೇಳ್ತಾರೆ ಉಪನಯನ ಅಂತ. ಉಪನಯನ ಅನ್ನುವ ಉದ್ದೇಶ ಏನು ಅಂತಂದರೆ, ಆ 7-8 ವರ್ಷದಲ್ಲಿ ಮಿಡ್ ಬ್ರೈನ್ ಆ್ಯಕ್ಟಿವೇಟ್ ಆಗುವಂತಹ ಆ ಅವಧಿಯಲ್ಲಿ ಗಂಡು ಮಕ್ಕಳಿಗೆ ಗಾಯತ್ರಿ ಉಪದೇಶ ಮಾಡುತ್ತಾರೆ. ಆ ಗಾಯತ್ರಿ ಉಪದೇಶ ಮಾಡಿದಾಗ ಅವ್ರಿಗೆ ವೇದ ಅಧ್ಯಯನ ಶುರು ಆಗುತ್ತೆ. ವೇದ ಅಧ್ಯಯನ ಹೆಂಗಾಗತ್ತೆ ಅಂತಂದರೆ, ವೇದ ಅಂದರೆ ಸತ್ಯ ಅಂತ. ಈ ಸತ್ಯದ ಅಧ್ಯಯನ ಮಾಡಬೇಕಾದಾಗ ಶ್ರುತಿ ಸ್ಮೃತಿ ಪುರಾಣನ ನೋಡಿ, ನೀವು ಬಾಹೆಟ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ, ಒಂದು ನೆನಪಿಟ್ಕೋಬೇಕು ಅಂದರೆ ತುಂಬ ಕಷ್ಟ. ನೋಡಿದ್ದನ್ನು ಹೇಳೋದಕ್ಕೆ ಏನಾದ್ರು ಕಷ್ಟ ಇದೆಯಾ? ಏನೂ ಕಷ್ಟ ಇಲ್ಲ. ಸೊ ಹೀಗಾಗಿ ನೋಡಿದ್ದನ್ನು ಹೇಳುವಂಥದ್ದೇ ವೇದಗಳಾಯಿತು ಅಂತ. ಹಾಗಾದರೆ ಅವ್ರು ಏನು ನೋಡಿದ್ರು? ಮನುಷ್ಯನ ಸಾಧಾರಣ ಕಣ್ಣಿಗೆ ಕಾಣಿಸದೇ ಇರುವಂಥದ್ದನ್ನು ನೋಡಿದ್ರು. ಯಾವ ಸತ್ಯವನ್ನು ನೋಡಿದ್ರು? ಯಾವ ಸತ್ಯಗಳನ್ನು ನೋಡೋದ್ರಿಂದ ಈ ಜೀವನ ಅರ್ಥ ಆಯಿತು ಅಂತ. ಸೊ ಆ ಸತ್ಯ ಈ ಫಿಸಿಕಲ್ ಐಗೆ ಕಾಣಿಸೋದಿಲ್ಲ, ನಾನ್ ಫಿಸಿಕಲ್ ಐ ಕಾಣಿಸುತ್ತೆ. ಆ ಐನ ಓಪನ್ ಮಾಡೋದಕ್ಕೆ ನಾವು ಷೋಡಶ ಸಂಸ್ಕಾರ ಅಂತ ಮಾಡಿದ್ವಿ. ಈ ಷೋಡಶ ಸಂಸ್ಕಾರ ಕೆಲ ವರ್ಗದವರಿಗೆ ಅಂತಲ್ಲ, ಮನುಷ್ಯನಾಗಿ ಹುಟ್ಟಿರೋ ಪ್ರತಿಯೊಬ್ಬನಿಗೂ ಕೂಡ ಅದು ಬೇಕಾಗಿರೋವಂಥದ್ದು. ಅವನು ಮಾಡ್ತಾ ಇದ್ದಾನೆ, ಬಟ್ ಅದನ್ನು ಸಂಸ್ಕಾರ ರೂಪದಲ್ಲಿ ಮಾಡ್ತಾ ಇಲ್ಲ. ಸಂಸ್ಕಾರ ಅನ್ನೋ ಶಬ್ದವನ್ನು ಮುಂದೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಅದು ಸಂಸ್ಕಾರದ ಮೂಲಕ ಆದರೆ, ಅಂದರೆ ಪ್ರತಿಯೊಂದು ಮನೆಯಲ್ಲೂ ಹುಟ್ಟುತ್ತಾರೆ, ಹುಟ್ಟಿರೋದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಆ ಹುಟ್ಟದ ಮೇಲೆ ಆ ಕೂದಲುಗಳನ್ನು ಕಟ್ಟಿಸ್ತಾರೆ, ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಅದಕ್ಕೆ ನಾಮಕರಣ ಅಂತ ಮಾಡ್ತಾರೆ, ಹೆಸರು ಮಾಡ್ತಾರೆ. ಬಟ್ ಇದೆಲ್ಲ ಯಾಕೆ ಮಾಡಬೇಕು? ಅದರ ಹಿಂದಿನ ಉದ್ದೇಶ ಏನು? ಹಾಗಾದರೆ ಆಧಾರ್ ಕಾರ್ಡ್ ಗೌರ್ಮೆಂಟ್ ಕೊಡುತ್ತೆ, ಸಾಕಲ್ಲ? ಮತ್ತು ನಾವ್ಯಾಕೆ ಹೆಸರುಗಳನ್ನು ಕೊಡಬೇಕು? ಗೋತ್ರದ ಆಧಾರದಲ್ಲಿ ಯಾಕೆ ಹೆಸರುಗಳನ್ನು ಕೊಡಬೇಕು? ನಕ್ಷತ್ರದ ಆಧಾರದಲ್ಲಿ ಯಾಕೆ ಹೆಸರುಗಳನ್ನು ಕೊಡಬೇಕು? ಯಾಕೆ ಕೇಶ ಮುಂಡನ ಮಾಡಿಸ್ಕೋಬೇಕು? ಇದರ ಹಿಂದೆ ಅಲ್ಟಿಮೇಟ್ ಸೈನ್ಸ್ ಇದೆ. ಅಂಥದ್ದೇ ಒಂದು ಸಂಸ್ಕಾರ ಏನಂದರೆ ಉಪನಯನ ಸಂಸ್ಕಾರ ಅಂತ. ಆ ಉಪನಯನ ಸಂಸ್ಕಾರ ನಾವು ಮಾಡಿದಾಗ, ಅಂದರೆ ಇದು ಕೆಲ ವರ್ಗ ಕೆಲ ಜಾತಿಗೆ ಮಾತ್ರ ಸೀಮಿತ ಆಗಿಲ್ಲ ಗೆಳೆಯರೆ, ನೀವು ವಿಚಾರ ಮಾಡಬೇಕು. ಈ ಉಪನಯನ ಅದು ಹಿಂದಿನ ಕಾಲದಲ್ಲಿ ಎಲ್ಲ ವರ್ಗದವರಿಗೂ ಇತ್ತು. ಯಾಕಂದರೆ ಇದೊಂದು ಸಂಸ್ಕಾರ, ಹ್ಯೂಮನ್ ಸಿಸ್ಟಮ್, ಅದು ಹ್ಯೂಮನ್ ಟೆಕ್ನಾಲಜಿ. ಅದು ಆ ಹ್ಯೂಮನ್ ಟೆಕ್ನಾಲಜಿ ಕೇವಲ ಒಂದು ಧಾರ್ಮಿಕ ಕ್ರಿಯೆಯಾಗಿ ಉಳಿದ್ಬಿಟ್ಟಿದೆ. ಸೊ ಉಪನಯನ ಮಾಡಿದಾಗ ಅಂತಂದರೆ, ಉಪನಯನ ಅನ್ನೋದು ಒಂದು ಕ್ರಿಯೆ. ನಿಮಗೆ ಗೊತ್ತಾ, ಉಪನಯನ ಕಾರ್ಯಕ್ರಮದಲ್ಲಿ ಹೇಳುವ ಮಂತ್ರಗಳೆಲ್ಲ ಆಯುಷ್ಯ ಕೊಡುವಂತ ಕೇಳುತ್ತೆ. ಯಾಕೆ ಆಯುಷ್ಯ ಕೊಡುವಂತ ಕೇಳುತ್ತೆ ಅಂದರೆ, ಇರುವ ಆಯುಷ್ಯದಲ್ಲೇ ವೇದದ ಸತ್ಯಗಳನ್ನು ನಾನು ಗಮನಿಸ್ಬಿಡ್ಬೇಕು, ತಿಳ್ಕೊಂಬಿಡ್ಬೇಕು ಅಂತ. ಸೊ ವೇದಗಳ ಸತ್ಯಗಳ ಅರ್ಥ ಆಗಬೇಕಂದ್ರೆ ನಮ್ಮ ಥರ್ಡ್ ಐ ಓಪನ್ ಆಗಬೇಕು. ಉಪ ಅಂದರೆ ಟೆಂಪರವರಿ, ನಯನ ಅಂದರೆ ಕಣ್ಣು. ಟೆಂಪರವರಿಯಾಗಿ ಕಣ್ಣು ಓಪನ್ ಆಗುತ್ತೆ. ವೇದ ಅಧ್ಯಯನ, ಸಾವಿತ್ರಿ ಪ್ರಾಣಾಯಾಮ, ಗಾಯತ್ರಿ ಪ್ರಾಣಾಯಾಮ ಮಾಡ್ತಾ 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 ಆ ಉಪನಯನವನ್ನು ನಾನು 3ನೇ ನಯನವಾಗಿ ಗಟ್ಟಿಯಾಗಿ ಮಾಡ್ಕೊಳ್ತೇನೆ. ಯಾವಾಗ ಗಟ್ಟಿಯಾಗಿ ಸ್ಥಿತವಾದಂತಹ ನಯನ ಆ 3ನೇ ಕಣ್ಣಿನಲ್ಲಿ ಕಾಣಿಸುವಂತಹ ಸತ್ಯಗಳ ಜೊತೆ ನಾನು ಬದುಕ್ತೇನೆ ಅಂತ. ಹೀಗಾಗಿ ಅಂಥ ಟೆಕ್ನಾಲಜಿನ ಋಷಿಗಳು ವಾಪಸ್ ನಮ್ಗೆ ತೊಗೊಂಬಂದು ಕೊಟ್ಟಿದ್ದಾರೆ. ಬನ್ನಿ, ನಿಜವಾದ ಅರ್ಥದ ನಿಜವಾದ ಉಪನಯನವನ್ನು ಮಾಡಿಕೊಳ್ಳೋಣ. ಆ ಉಪನಯನವನ್ನೇ ನಾವು ಪ್ರಾಣವಿದ್ಯೆಯ ರೂಪದಲ್ಲಿ ನಿಮಗೆ ಹೇಳ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದೇ ಉಪನಯನ, ಇದೇ ಥರ್ಡ್ ಐ. ಇದನ್ನು ನಾವು ಜಾಗೃತ ಮಾಡಿಕೊಂಡಾಗ ಕಾಣಿಸುವ ಸತ್ಯಗಳ ಜೊತೆನೇ ನಾವು ಬದುಕೊಂಡು ಮುಕ್ತರಾಗಬೇಕು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.